ಬಹಳ ಮೃದುವಾಗಿರುವಂತಹ ರವೆ ಪಡ್ಡು ಅಥವಾ ರವೆ ಗುಳಿಯಪ್ಪ ಹೇಗೆ ಮಾಡೋದು ನೋಡೋಣ. ಹಿಟ್ಟು ಹುಳಿ ಬರೆಸೋ ಅವಶ್ಯಕತೆ ಇಲ್ಲ, ಬಹಳ ಸುಲಭವಾಗಿ ಮಾಡ್ಬೋದು. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ಅರ್ಧ ಕಪ್ಪಷ್ಟು ಮೀಡಿಯಮ್ ಅವಲಕ್ಕಿನ ಒಂದು ಪಾತ್ರೆಯಲ್ಲಿ ತೊಗೊಂಡು ಒಂದು ಸಲ ಚೆನ್ನಾಗಿ ತೊಳ್ಕೊಳ್ಬೇಕು. ನೀವು ಗಟ್ಟಿ ಅವಲಕ್ಕಿ ಅಥವಾ ತೆಳು ಅವಲಕ್ಕಿ ಬೇಕಾದರೆ ಬಳಸ್ಬೋದು, ಪ್ರಮಾಣ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ಅದಕ್ಕೆ ಅರ್ಧ ಕಪ್ಪು ಮೊಸರು, ಒಂದು 2 ಟೇಬಲ್ ಚಮಚದಷ್ಟು ನೀರು ಹಾಕಿ ಚೆನ್ನಾಗಿ ಒಂದು ಸಲ ಕಲಸಿ 10 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ಇನ್ನೊಂದು ಪಾತ್ರೆಯಲ್ಲಿ 1 ಕಪ್ಪು ಮೀಡಿಯಮ್ ರವೆ ಅಥವಾ ಬಾಂಬೆ ರವೆ, ಉಪ್ಪಿಟ್ಟಿನ ರವೆ ಅಂತೀವಲ್ಲ, ಅದನ್ನು ತೊಗೊಂಡು 1 ಕಪ್ ನೀರು ಹಾಕಿ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ಆನಂತರ ಒಂದು ಮಿಕ್ಸಿ ಜಾರಲ್ಲಿ ನೆನೆಸಿರುವಂತಹ ಅವಲಕ್ಕಿ ಮತ್ತು ಮೊಸರನ್ನು ತಗೊಂಡು ರುಬ್ಕೊಳ್ಬೇಕು. ತುಂಬ ನುಣ್ಣಗೇನೋ ಮಾಡಬೇಕಾಗಿಲ್ಲ, ಅಥವಾ ಅವಲಕ್ಕಿ ನೆನೆಸಿರ್ತೀವಲ್ಲ ಸುಲಭವಾಗಿ ರುಬ್ಬೋದು. ನಾನೇನು ನೀರು ಹಾಕ್ಕೊಂಡಿಲ್ಲ, ಬೇಕಂದರೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು. ಆನಂತರ ನೆನೆಸಿರುವಂತಹ ರವೆನ ಸಹ ಸೇರಿಸಿ ಪುನಃ ರುಬ್ಕೊಳ್ತಾ ಇದ್ದೀನಿ. ಇದು ಸಹ ಅಷ್ಟೇ, ತುಂಬ ನುಣ್ಣಗೆಲ್ಲ ಆಗೋವರೆಗೆ ರುಬ್ಬೋದು ಬೇಡ. ಅದೆಲ್ಲ ಹಿಟ್ಟು ಚೆನ್ನಾಗಿ ಹೊಂದ್ಕೊಂಡು ಫ್ಲಫಿಯಾಗಿ ಆಗುತ್ತೆ. ಅದಕ್ಕೋಸ್ಕರ ಮಿಕ್ಸಿಗೆ ಒಂದು ಸಲ ಹಾಕ್ಕೊಂಡ್ರೆ ಚೆನ್ನಾಗಿ ಅಂತ. ರವೆನ ಮಿಕ್ಸಿಗೆ ಹಾಕದೆ ಹಾಗೆ ಬೇಕಾದರೂ ಸೇರಿಸ್ಕೊಳ್ಬೋದು. ನೋಡಿ, ಇಷ್ಟಾದಮೇಲೆ ಒಂದು ಪಾತ್ರೆಗೆ ತಗೊಂಡು ರುಚಿಗೆ ತಕ್ಕ ಹಾಗೆ ಉಪ್ಪು, ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ, ತುರಿದಿರುವಂತಹ ಕ್ಯಾರೆಟು, ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸಿನಕಾಯಿ, ಒಂದು ಸ್ವಲ್ಪ ಕರಿಬೇವು ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟು ಪದಾರ್ಥಗಳನ್ನು ಹಾಕಬೇಕು. ನೀವು ನಿಮಗೆ ಇಷ್ಟ ಬಂದಿರೋ ಥರ ಬೇರೆ ಯಾವ ಪದಾರ್ಥ ಬೇಕಾದ್ರೂ ಹಾಕ್ಬೋದು. ಹಸಿ ತೆಂಗಿನ ತುರಿ, ಸಬ್ಬಸಿಗೆ ಸೊಪ್ಪು ಅಥವಾ ಒಗ್ಗರಣೆ ಹಾಕ್ಬೋದು, ಶುಂಠಿ ಹಾಕ್ಕೊಳ್ಬೋದು. ನಿಮಗೆ ಹೇಗೆ ಚೆನ್ನಾಗಿ ಅನಿಸುತ್ತೋ ಹಾಗೆ ಮಾಡಿ. ಅಥವಾ ನಾನು ಹಾಕಿರೋ ಯಾವುದಾದ್ರೂ ಪದಾರ್ಥ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಈ ರೀತಿ ಗಟ್ಟಿಯಾಗಿರೋ ಹಿಟ್ಟನ್ನು ತಯಾರಿಸ್ಕೊಳ್ಬೇಕು. ಆನಂತರ ಅದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಇನೋ ಫ್ರೂಟ್ ಸಾಲ್ಟ್ ಅಥವಾ 1/4 ಟೀ ಸ್ಪೂನಷ್ಟು ಅಡುಗೆ ಸೋಡಾನ ಹಾಕಬೇಕು. ಇದು ಕಂಪ್ಲೀಟ್ಲಿ ಆಪ್ಷನಲ್ಲು, ಇದು ಹಾಕದೇನೂ ಮಾಡ್ಬೋದು. ಹಾಕಿದ್ರೆ ಸ್ವಲ್ಪ ಜಾಸ್ತಿ ಮೃದುವಾಗಿ ಬರುತ್ತೆ. ನಿಮ್ಗೆ ಹಾಕೋಕ್ಕೆ ಇಷ್ಟ ಇಲ್ಲ ಅಂದರೆ ಒಂದು ಅರ್ಧ ಗಂಟೆ ಹಿಟ್ಟು ನೆನೆಯೋದಕ್ಕೆ ಬಿಟ್ಟು ಆಮೇಲೆ ಮಾಡಿದ್ರೆ ಆಯಿತು. ಇನ್ನು ಮಾಮೂಲಿ ಗುಳಿಯಪ್ಪ ಅಥವಾ ಪಡ್ಡು ಮಾಡೋ ಥರನೇ ಪಡ್ಡು ತವಾಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ರೀತಿ ಹಿಟ್ಟನ್ನು ಒಂದು ಅರ್ಧಂಶ ಹಿಟ್ಟು ಹಾಕಿದ್ರೆ ಸಾಕು, ಜಾಸ್ತಿ ಹಾಕಿದ್ರೆ ಮೇಲಕ್ಕೆ ಹಿಂಗೆ ಉಬ್ಬಿ ಬಂದುಬಿಡುತ್ತೆ. ಹಾಕಿ ಒಂದು ಸ್ವಲ್ಪ ಹೊತ್ತು ಮುಚ್ಚಿ ಬೇಯಿಸಬೇಕು. ಆಮೇಲೆ ಮೇಲಿಂದ ಎಣ್ಣೆನ ಹಾಕಿ ಈ ರೀತಿ ತಿರುವಿ ಹಾಕಿ ಇನ್ನೊಂದು ಬದಿ ಸಹ ಕಾಯಿಸ್ಕೊಳ್ಬೇಕು. ಯಾವಾಗಲೂ ಪಡ್ಡು ಮಾಡೋಷ್ಟೊತ್ತಿಗೆ ಅದು ಪೂರ್ತಿ ಮೇಲೆ ಬೇಯೋವರೆಗೆ ಕಾಯಬಾರ್ದು. ಈ ರೀತಿ ಮೇಲೆ ಸ್ವಲ್ಪ ಹಸಿ ಹಿಟ್ಟಿದೆ ಅನ್ನುವಾಗಲೇ ತಿರುವಿ ಹಾಕಬೇಕು. ಆವಾಗ ಅದು ಒಳಗಡೆ ಎಲ್ಲ ಚೆನ್ನಾಗಿ ಪದರ ಬಿಟ್ಕೊಂಡು ಒಂದು ತುಂಬ ಒಳ್ಳೆ ಒಂದು ಮೃದುವಾಗಿ ಫ್ಲಫಿಯಾಗಿ ಬರುತ್ತೆ. ಮತ್ತು 1-2 ಸಲ ತಿರುವಿ ಹಾಕ್ತಾ ಈ ರೀತಿ ಹೊಂಬಣ್ಣ ಬರೋವರೆಗೆ ಕಾಯಿಸ್ಕೊಂಡ್ರೆ ಆಯಿತು. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟು ಮೃದುವಾಗಿ ಬರುತ್ತೆ. ನಿಮ್ಮ ಇಷ್ಟದ ಯಾವುದೇ ಚಟ್ನಿ ಜೊತೆ ಬಡಿಸ್ಬೋದು, ಬಟ್ ಖಂಡಿತ ಟ್ರೈ ಮಾಡಿ ಆ ಥರದ ರೆಸಿಪಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.